ಒಂದು ರೀತಿಲಿ ಇದು ನಿನಗೆ ಲೆಸನ್ ಇದ್ದ ಹಾಗೆ. ಹಾಡಿನ ವಿಷಯದಲ್ಲಿ ಈ ಥರ ರೈಟ್ಸ್ ಇರುತ್ತೆ ಅನ್ನೋದನ್ನ ನಿನಗೆ ಅರ್ಥ ಮಾಡಿಸೋಕಂತಾನೆ ಆ ದೇವ್ರು ಹೀಗೆ ಮಾಡಿದ್ದು. ಇನ್ಯಾವತ್ತೂ ಹೀಗಾಗ್ದಿರೋ ಹಾಗೆ ನೋಡ್ಕೊ. ಸರಿ ಸರ್, ಇನ್ ಯಾವತ್ತೂ ಹೀಗಾಗಲ್ಲ. ನನ್ನಿಂದ ನೀವ್ ಮಾತ್ ಕೇಳೋ ಪರಿಸ್ಥಿತಿ ಖಂಡಿತ ಬರಕ್ ಬಿಡಲ್ಲ ಸರ್. ಓಕೆನಮ್ಮ, ನೀನ್ ಪ್ರೋಗ್ರಾಮ್ಗೆ ಟೈಮ್ ಆಗ್ತಿದೆ ಅನ್ಸುತ್ತೆ, ನೀನ್ ಹೋಗಮ್ಮ. ಸರಿ ಸರ್. ರೈಟ್ಸ್ ಇಲ್ದೇ ಇದ್ರು ನಮ್ಮನ್ನ ಹೆದರ್ಸೋಕ್ ನೋಡ್ತಾ ಇದ್ದಾನೆ ಆ ಗುಪ್ತಾ. ಅಂಥ ಪೊಳ ಬೆದರಿಕೆಗೆಲ್ಲ ಈ ಅನಂತ ಶಯನ ಹೆದರಲ್ಲ ಅಂತ ಹೇಳವನಿಗೆ. ಸರಿ ಸರ್, ಹೇಳ್ತೀನಿ, ನಾನ್ ನೋಡ್ಕೋತೀನಿ ಸರ್. ಹೊರಡಿ. ಇದೇನಕ್ಕ ಇಲ್ಲಿ ಕಡ್ಲೆಕಾಯಿ ಬಿಡಿಸ್ತಾ ಇದ್ದೀರಲ್ಲ? ಇವತ್ತು ನನ್ ಮಗುಗೆ ತಂದು ಕೊಡ್ತೀನಿ ಅಂತ ಹೇಳಿದ್ನಮ್ಮ. ಆಫೀಸ್ಗೆ ಬರೋವಾಗ ದಾರಿಲ್ ಸಿಕ್ತು, ತಗೊಂಡ್ ಬಂದು ಬಿಡಿಸ್ಕೊಳ್ತಿದ್ದೆ. ಅದ್ ಸರಿ, ಆಫೀಸಲ್ಲಿ ಹೀಗೆ ಮನೆ ಕೆಲಸ ಮಾಡಿದ್ರೆ ಸರ್ ಏನು ಹೇಳಲ್ವಾ ಅಕ್ಕ? ಚೇರ್ಮನ್ ಸರ್ಗೆ ಹೆಣ್ಮಕ್ಳು ಕಷ್ಟ ಚೆನ್ನಾಗ್ ಅರ್ಥ ಆಗತ್ತಮ್ಮ. ಅದಕ್ಕೆ ಆಫೀಸ್ ಕೆಲಸ ಮುಗಿದ್ ಹೋದ್ರೆ ಯಾವ ತರ ಕೆಲಸ ಮಾಡ್ಕೊಂಡ್ರು ಅವ್ರ ಏನನ್ನಲ್ಲ. ಹೌದಕ್ಕ, ನಿಜವಾಗ್ಲೂ ಅವ್ರದ್ದು ತುಂಬಾ ದೊಡ್ಡ ಮನ್ಸಕ್ಕ. ಹೌದು, ನಿನ್ಗೆ ಪ್ರೋಗ್ರಾಮ್ ಟೈಮ್ ಆಯ್ತಲ್ಲ, ಇನ್ನೂ ಇಲ್ಲೇ ಇದೆಯಲ್ಲ, ಹೋಗು. ಅಯ್ಯೋ, ಮರ್ತೇ ಬಿಟ್ಟಿದ್ದೆ ಅಕ್ಕ, ಬರ್ತೀನಿ. ಹುಚ್ಚುಡ್ಗಿ. ಗುಡ್ ಮಾರ್ನಿಂಗ್ ಬೆಂಗಳೂರು. ನಮಸ್ಕಾರ. ನೀವ್ ಕೇಳ್ತಿರೋದು ಬ್ಲೂ FM 66.5, ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ಆ ಕೃಷ್ಣ ತುಳಸಿ ಕೆಲಸ ಹೋಗುತ್ತೆ ಅನ್ಕೊಂಡ್ರೆ ಹೀಗಾಯ್ತಲ್ಲ ಸೌಜನ್ಯ. ಅದೃಷ್ಟ ಚೆನ್ನಾಗಿತ್ತು, ಇವತ್ ತಪ್ಪಿಸ್ಕೊಂಡ್ಲು ಸರ್. ಆದ್ರೆ ಯಾವತ್ತೋ ಒಂದಿನ ಶಾಶ್ವತವಾಗಿ ಅವಳಿಲ್ಲಿಂದ ಹೊರಗ್ ಹೋಗ್ತಾಳೆ. ಕಳಿಸ್ತೀನಿ, ನೋಡ್ತಾ ಇರಿ. ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಪ್ರೋಗ್ರಾಂಗೆ ನಿಮ್ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕಾಲರ್ ಫೋನ್ ಮಾಡ್ತಿದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಅಮ್ಮ, ನಾನು ಅನ್ಪೂರ್ಣ ಮಾತಾಡ್ತಾ ಇದ್ದೀನಮ್ಮ. ಓಹೋ, ಓಕೆ ಅನ್ನಪೂರ್ಣಮ್ಮ. ನೀವೇನ್ ಮಾಡ್ತೀರಾ? 4 ಮನೇಲಿ ಮನೆ ಕೆಲಸ ಮಾಡ್ತಿದ್ದೀನಮ್ಮ. ಅಂದ್ರೆ ನೀವು 4 ಜನರಿಗೆ ಅನ್ನ ಕೊಡೋ ಅನ್ನಪೂರ್ಣನೇ ಅಂತ ಆಯ್ತು. ನಮ್ಮ ಅಮ್ಮೋರ್ ದಿನ ನಿಮ್ ಪ್ರೋಗ್ರಾಮ್ ಕೇಳ್ತಾರಮ್ಮ. ಅವ್ರ ಜೊತೆ ಸೇರಿ ನಾನು ಕೇಳ್ತೀನಮ್ಮ. ನಿಮ್ ಮಾತು ಆಡು ಅಂದ್ರೆ ನನಗ್ ತುಂಬಾ ಇಷ್ಟ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಎಲ್ರೂ ಫೋನ್ ಮಾಡಿ ನಿಮ್ಮ ಹತ್ರ ಕಷ್ಟ ಹೇಳ್ತಾರಲ್ಲಮ್ಮ, ಅದಕ್ಕೆ ನಾನು ಫೋನ್ ಮಾಡಿದೆ. ಹೇಳಿ ಅನ್ನಪೂರ್ಣಮ್ಮ, ನಿಮ್ ಪ್ರಾಬ್ಲಮ್ ಏನು? ನನ್ನ ಮಗ 10ನೇ ಕ್ಲಾಸ್ ಓದ್ತಿದ್ದಾನಮ್ಮ. ಅವನ ಕೈಯಲ್ಲಿ ಪುಸ್ತಕಕ್ಕಿಂತ ಜಾಸ್ತಿ ಫೋನೇ ಇರುತ್ತಮ್ಮ. ಆ ಫೋನಲ್ಲಿ ಯಾವಾಗಲೂ ವಿಡಿಯೋ ನೋಡ್ತಾ ಇರ್ತಾನಮ್ಮ. ಹೀಗೆ ಮಕ್ಕಳನ್ನ ಹಾಳು ಮಾಡೋದನ್ನ ಯಾಕೆ ಕಂಡಿಡ್ದಿದ್ದಾರೋ ಏನೋ ನನ್ಗೆ ಅರ್ಥ ಆಗ್ತಿಲ್ಲಮ್ಮ. ಮಕ್ಳಿಗಾದ್ರೂ ದೊಡ್ಡೋರ್ಗಾದ್ರೂ ಒಳ್ಳೇದನ್ ಮಾಡೋಕೆ ಅಂಥದ್ದೆಲ್ಲ ಕಂಡು ಹಿಡಿತಾರೆ. ಅದನ್ನ ನಾವು ಒಳ್ಳೇದಕ್ ಬಳಸ್ತೀವೋ ಕೆಟ್ಟದಕ್ ಬಳಸ್ತೀವೋ ಅನ್ನೋದು ನಮ್ಗೆ ಬಿಟ್ಟಿರೋದು. ನಿಮ್ಗೊಂದು ವಿಷಯ ಗೊತ್ತಾ? ಒಳ್ಳೇದು ಕೆಟ್ಟದ್ದು ಅನ್ನೋದು ನಮ್ ಕಣ್ಣಿಗೆ ಕಾಣಿಸೋದಿಲ್ಲ, ನಮ್ ಜ್ಞಾನಕ್ಕಷ್ಟೇ ಕಾಣಿಸೋದು.
ಒಂದೊಂದ್ಸಲ ಒಳ್ಳೇದ್ರಲ್ಲೇ ಕೆಟ್ಟದಿರತ್ತೆ, ಕೆಟ್ಟದ್ರಲ್ಲೇ ಒಳ್ಳೇದಿರತ್ತೆ. ಒಳ್ಳೇದ್ರಿಂದ ಕೆಟ್ಟದನ್ನ ಹೇಗ್ ದೂರ ಮಾಡ್ತೀವೋ, ಕೆಟ್ಟದ್ರಲ್ಲಿರೋ ಒಳ್ಳೇದನ್ನ ನಾವು ಹೇಗ್ ಗ್ರಹಿಸ್ತೀವೋ ಅನ್ನೋದ್ರಿಂದಾನೇ ನಮ್ ವ್ಯಕ್ತಿತ್ವ ಹೊರಗಡೆ ಬರೋದು. ಒಳ್ಳೇದ್ರಲ್ಲಿ ಕೆಟ್ಟದ್ದು, ಕೆಟ್ಟದ್ರಲ್ಲಿ ಒಳ್ಳೇದ್ ಹುಡ್ಕೋದು ವ್ಯಕ್ತಿತ್ವ. ಇಂಥ ದೊಡ್ಡ ದೊಡ್ಡ ಮಾತಾಡಿದ್ರೆ ನನ್ಗೇನಮ್ಮ ಅರ್ಥ ಆಗುತ್ತೆ. ಈಗ ಕಾಲರ್ಗೆ ಅರ್ಥ ಆಗೋ ಹಾಗೆ ನಮ್ ಕೃಷ್ಣ ತುಳಸಿ ಹೇಗ್ ಹೇಳ್ತಾಳೋ ನೋಡೋಣ. ಓಕೆ ಅನ್ನಪೂರ್ಣಮ್ಮ, ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲೇ ಈಗ ನಾನು ಹೇಳ್ತೀನಿ, ನೀವು ಶ್ರದ್ಧೆಯಿಂದ ಕೇಳಿ. ನಿಮ್ಗೆ ಕಡ್ಲೆಕಾಯಿ ಗೊತ್ತಲ್ವಾ? ಗೊತ್ತಮ್ಮ. ಆ ಕಡ್ಲೆಕಾಯಿಂದ ಬೀಜನ ನಾವು ತಗೊಂಡು ಸಿಪ್ಪೆನ ಎಸಿತೀವಲ್ವಾ? ಒಳ್ಳೇದು ಕೆಟ್ಟದ್ದು ಒಂದ್ರೊಳಗೊಂದು ಸೇರಿದ್ರು ಆ ಕಡ್ಲೆಕಾಯಿನಲ್ಲಿರೋ ಬೀಜ ಮಾತ್ರ ನಾವ್ ತಗೋತೀವಿ. ಅಂದ್ರೆ ಏನರ್ಥ? ಒಳ್ಳೇದ್ನ ತಗೋಬೇಕು ಅಂತ. ಸಿಪ್ಪೆನ ಎಸಿತೀವಿ ಅಂದ್ರೆ ಕೆಟ್ಟದನ್ನ ಎಸಿಬೇಕು. ಇದೇ ಅದ್ರ ಅರ್ಥ. ಅಷ್ಟೇನಾ? ಎಷ್ಟು ಸುಲಭವಾಗಿ ಅರ್ಥ ಆಗೋ ಹಾಗೆ ಹೇಳಿದ್ರಮ್ಮ. ನೀವು ಕೂಡ ನಿಮ್ ಮಗನ್ಗೆ ಹೀಗೆ ಹೇಳಿದ್ರೆ ಅವನಿಗೆ ಬೇಕಾಗಿರೋ ಒಳ್ಳೇದನ್ನ ಇಟ್ಕೋತಾನೆ, ಕೆಟ್ಟದನ್ನ ಬಿಡ್ತಾನೆ. ಆಗ ನಿಮ್ ಪ್ರಾಬ್ಲಮ್ ಕ್ಲಿಯರ್ ಆದ ಹಾಗೆ. ಅರ್ಥ ಆಯ್ತಾ? ಅರ್ಥ ಆಯ್ತಮ್ಮ. ತಪ್ಪದೇ ಮಾಡ್ತೀನಿ. ನನ್ ಮಗನ್ನ ಬದಲಾಯಿಸ್ತೀನಮ್ಮ. ನೀವ್ ಹೇಳ್ದಾಗೆ ಮಾಡ್ತೀನಿ. ಇಡ್ತೀನಮ್ಮ. ಸರಿ ಅನ್ನಪೂರ್ಣಮ್ಮ, ಮತ್ತೆ ಕಾಲ್ ಮಾಡಿ ಕೇಳ್ತೀರಿ ಬ್ಲೂ FM 66.5. ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ಕಡ್ಲೆ ಬೀಜ ಹೀಗೆ ಕೂಡ ಉಪಯೋಗ ಆಗುತ್ತೆ ಅಂತ ಆಯ್ತು. ಎಷ್ಟು ಅದ್ಭುತವಾಗಿ ಪ್ರೋಗ್ರಾಮ್ ಮಾಡ್ತಿರೋ ಕೃಷ್ಣ ತುಳಸಿ ಬೆಳೆಯೋದನ್ನ ತಡೆಯೋಕೆ ಯಾರಿಗೂ ಆಗಲ್ಲ.